ನಗರಸಭೆ ವತಿಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಅದ್ಧೂರಿ ಸಿದ್ಧತೆ. ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಇದೇ ತಿಂಗಳು ಜುಲೈ 26ರಂದು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಹಲವು ಸಚಿವರು ಆಗಮಿಸುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ನಗರಸಭೆ ಅಧ್ಯಕ್ಷರಾದ ಎಂ ಸಮೀವುಲ್ಲಾ ತಿಳಿಸಿದರು. ಅರಸೀಕೆರೆ ನಗರಸಭೆಗೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 10 ಹಲವು ಕಾರ್ಯಕ್ರಮ ಕೈಗೊಂಡು ಈಜುಕೊಳ, ಐಡಿಎಸ್ಎಂಟಿ ಯೋಜನೆಯಲ್ಲಿ ತರಕಾರಿ ಮಾರುಕಟ್ಟೆ, ನಗರೋತ್ಥಾನ ಯೋಜನೆ ಅಡಿಯಲ್ಲಿ ವಾಣಿಜ್ಯ ಸಂಕೀರ್ಣ, ನಗರದ ಬಡ ಕುಟುಂಬಗಳಿಗೆ ಪ್ರಥಮ ಹಂತವಾಗಿ 300 ಕುಟುಂಬಗಳಿಗೆ ಮನೆಗಳ ಸ್ವಾಧೀನ ವಿತರಣೆ ಸೇರಿದಂತೆ 10 ಹಲವು ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆ ಜುಲೈ 26ರಂದು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯದ ಹಲವು ಮಂತ್ರಿಗಳು ಹೊರಟಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದು ಹೇಳಿದರು. ಇವತ್ತೇನು ಅರಸೀಕೆರೆ ನಗರಕ್ಕೆ ದಿನಾಂಕ 26/7 ಅಂದರೆ ಶನಿವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಗರಾಭಿವೃದ್ಧಿ ಸಚಿವರು, ವಸತಿ ಸಚಿವರು, ಸುಮಾರು ರಾಜ್ಯದ ಮಂತ್ರಿಗಳು ಬಂದು ಅರಸೀಕೆರೆ ನಗರಕ್ಕೆ ಏನಿವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ಅರಸೀಕೆರೆ ನಗರಸಭೆ ವತಿಯಿಂದ ನಾವೇನು ಈಗಾಗಲೇ ವೆಲ್ಕಮ್ ಬೋರ್ಡು, ಸ್ವಾಗತ ಕಮಾನು ಕೆಲವು ಉದ್ಘಾಟನೆ ಮಾಡಿದ್ವಿ. ಕೆಲವು ಈಗ ಶಂಕುಸ್ಥಾಪನೆ ಮೈಸೂರು ರಸ್ತೆ ಮತ್ತು ಹಾಸನ ರಸ್ತೆಯ 2 ಏನು ಜಯಂಕರ್ ಸಿದ್ದೇಶ್ವರರವರ ಕ್ಷೇತ್ರಕ್ಕೆ ಸ್ವಾಗತ ಅನ್ನೋ ಕೋರೋ ಒಂದು ಕಾನ್ಸೆಪ್ಟ್ನಲ್ಲಿ ಇವತ್ತು 2 ಉದ್ಘಾಟನೆ ಅದು ಶಂಕುಸ್ಥಾಪನೆ ಮಾಡಬೇಕಾಗಿದೆ. ಇದ್ರ ಜೊತೆಯಲ್ಲಿ ಅರಸೀಕೆರೆ ನಗರದ ಕ್ರೀಡಾಪಟುಗಳಿಗೆ ಭಾಳ ದಿನದ ಬೇಡಿಕೆ ಇರೋದ್ರಿಂದ ಒಂದು ಸ್ವಿಮ್ಮಿಂಗ್ ಪೂಲು ವಿಶೇಷ ಅನುದಾನ ತಂದು ಇವತ್ತೇನು ನಗರಸಭೆ ವತಿಯಿಂದ ಇವತ್ತೇನು ಸ್ವಿಮ್ಮಿಂಗ್ ಪೂಲು ಉದ್ಘಾಟನೆ ಮಾಡಬೇಕಾಗಿದೆ. ಈಗಾಗಲೇ ಎಲ್ಲ ರೆಡಿಯಾಗಿದೆ. ಮತ್ತು ಇದ್ರ ಜೊತೆಯಲ್ಲಿ IDSMT ಯೋಜನೆ ಅಡಿಯಲ್ಲಿ ಇವತ್ತು ತರಕಾರಿ ಮಾರ್ಕೆಟು, ಹೂ ಮಾರ್ಕೆಟು, ಫ್ರೂಟ್ ಮಾರ್ಕೆಟು ರಿನಾವಲೇಷನ್ ಮಾಡೋಂಥ ಒಂದು ಶಂಕುಸ್ಥಾಪನೆ ಇದೆ. ಮತ್ತು ಅದ್ರ ಜೊತೆ ಮತ್ತು ನಗರೋತ್ಥಾನದಲ್ಲಿ ಇವತ್ತು ಕಾಂಪ್ಲೆಕ್ಸ್ ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಬಡವರಿಗೆ ಭಾಳ ದಿನದ ಕನಸಾಗಿದ್ದ ಒಂದು ಮನೆಗಳು, ಸುಮಾರು 1181 ಮನೆಗಳ ಪೈಕಿ 300 ಮನೆಗಳು ಬಡವರಿಗೆ ಇವತ್ತು ಸ್ವಾಧೀನ ಪತ್ರ ಕೊಡೋಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಅದೇ ಜೊತೆಯಲ್ಲಿ ಅವ್ರಿಗೆ ಸ್ವಾಧೀನ ಕೊಟ್ಟು ಅವರಲ್ಲಿ ವಾಸ ಇರೋಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೆಲಸಗಳು ಎಲ್ಲ ಮುಗಿದಿದೆ. ಅದ್ರ ಜೊತೆಯಲ್ಲಿ ಅರಸೀಕೆರೆ ತಾಲೂಕಿನ ವಿವಿಧ ಕಾಮಗಾರಿಗಳು ಶಾಸಕರು ತಂದು ವಿಶೇಷ ಅನುದಾನ, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು, ಈ ಥರ ವಿಶೇಷ ಅನುದಾನಗಳು ತಂದು ಇವತ್ತು ಮಾಡಿರೋದು ಕಾರ್ಯಕ್ರಮ ಉದ್ಘಾಟನೆಗೆ ಮತ್ತು ಶಂಕುಸ್ಥಾಪನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಬರ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂದರೆ ತಾವೆಲ್ಲ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇರಬೇಕು. ನಗರಕ್ಕೆ ಮತ್ತೆ ಅನುದಾನವನ್ನು ನಾವು ಬೇಡಿಕೆ ಇಡಬೇಕು. ಮತ್ತು ಅದ್ರ ಜೊತೆಯಲ್ಲಿ ಅರಸೀಕೆರೆ ತಾಲೂಕಿನ ಇವತ್ತು ರೈತಾಪಿಯ ಇವತ್ತು ಮುಖ್ಯವಾದ ಇವತ್ತು ದುಡಿಮೆ ಇರೋಂಥದ್ದು ಒಂದು ಕಲ್ಪವೃಕ್ಷ ಇವತ್ತು ತೆಂಗಿನ ಮರಗಳಿಗೆ ಇವತ್ತು ಅದಕ್ಕೊಂದು ರೋಗ ಇದು ಬಂದಿರೋದ್ರಿಂದ ಅದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಅರಸೀಕೆರೆ ತಾಲೂಕಿನ ಜನತೆಯ ಪರವಾಗಿ ಸಲ್ಲಿಸ್ತಾರೆ. ದಯಮಾಡಿ ಈ ತಾಲೂಕಿನ ಮತ್ತು ಈ ನಗರದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೋಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ.